ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾಗಿರುವಂಥದ್ದು. ಯಾವ ವ್ಯಕ್ತಿ ಯಾವ ವಸ್ತು ಸಂಸ್ಕಾರವನ್ನ ಪಡೆಯುತ್ತೋ ಅದು ಉನ್ನತಿಯನ್ನ ಪಡೆಯುತ್ತೆ ಅನ್ನುವಂಥದ್ದನ್ನ ನಾವು ಅನೇಕ ನಿದರ್ಶನಗಳ ಮುಖಾಂತರವಾಗಿ ನೋಡಬಹುದು. ಒಂದು ಸಗಣಿಯನ್ನ ತೆಗೆದುಕೊಂಡಾಗ ಅದಕ್ಕೆ ಸಂಸ್ಕಾರ ಕೊಟ್ರೆ ಅದು ವಿಭೂತಿಯಾಗಿ ಬದಲಾವಣೆಯನ್ನು ಹೊಂದುತ್ತೆ, ಪರಿವರ್ತನೆಯನ್ನು ಹೊಂದುತ್ತೆ. ನೆಲ್ಲು ಭತ್ತವನ್ನ ಏನು ಸಂಸ್ಕಾರ ಕೊಟ್ರೆ ಅದು ತಿನ್ನುವ ಪ್ರಸಾದ ಅನ್ನವಾಗ್ತದೆ. ಅದೇ ರೀತಿಯಾಗಿ ಮನುಷ್ಯನಿಗೆ ಸಂಸ್ಕಾರ ಬಹಳ ಮುಖ್ಯ ಆಗ್ತದೆ. ಮಾಂಸಪಿಂಡಕ್ಕೆ ಸಂಸ್ಕಾರವನ್ನ ಕೊಟ್ರೆ ಅದು ಮಂತ್ರಪಿಂಡವಾಗ್ತದೆ. ಜೀವಕ್ಕೆ ಸಂಸ್ಕಾರ ಕೊಟ್ರೆ ಆತ ಶಿವನಾಗ್ಲಿಕ್ಕೆ ಸಾಧ್ಯ. ಆತ್ಮಕ್ಕೆ ಸಂಸ್ಕಾರವನ್ನ ಕೊಟ್ರೆ ಅದು ಪರಮಾತ್ಮನಾಗ್ಲಿಕ್ಕೆ ಸಾಧ್ಯ. ನರನಿಗೆ ಸಂಸ್ಕಾರವನ್ನ ಕೊಟ್ರೆ ಆತ ಅರನಾಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ